ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಹಾಗೆ ಕೇಳೋಣ. ಇದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ? ಇಂಪೇಷನ್ಸ್ ಇದೆ, ಮತ್ತೊಂದು ಗಾಸಿಪ್ ಬರ್ತಾ ಇದೆ, ಎಕ್ಸ್ಪ್ಯಾನ್ಷನ್, ರಿನ್ಯೂವಲ್ ಇದೆ. ಇಲ್ಲಿ ಕೆಲವರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಹಾಗನ್ನಿಸ್ತಾ ಇದೆ, ಅಥವಾ ಮಾತಾಡ್ತಾ ಇದ್ರೂ ಈ ಒಂದು ರಿಲೇಷನ್ಶಿಪ್ನಲ್ಲಿ ಕ್ಲಾರಿಟಿ ಇಲ್ಲ ಅನ್ನೋದಿದೆ. ಈಗ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ನೋಡಿದಾಗ ಈ ರಿಲೇಷನ್ಶಿಪ್ನ ಮುಂದುವರಿಸಬೇಕು ಅನ್ನೋದಿದೆ. ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಸರಿ, ಆದರೆ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಿದೆ. ಆದಷ್ಟು ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ನಿಮ್ಮ ಪರಿಚಯದವ್ರ ಮುಖಾಂತರ ಅಥವಾ ನಿಮ್ಮ ಫ್ರೆಂಡ್ಸ್ ಮುಖಾಂತರ ನಿಮ್ಮನ್ನು ವಿಚಾರಿಸೋದು ಇದೆ. ಏನೋ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದ್ರಿಂದ ಅಷ್ಟೊಂದು ತಾಳ್ಮೆ ಇಲ್ಲ, ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ, ನಿಮ್ಮನ್ನು ಕಳ್ಕೊತೀನಿ ಅಂತ ಅನ್ನಿಸ್ತಾ ಇದೆ. ದಿನನಿತ್ಯ ಜೀವನದಲ್ಲಿ ಹಲವಾರು ವ್ಯಕ್ತಿಗಳನ್ನ ಭೇಟಿ ಮಾಡ್ತೀವಿ, ಆದರೆ ಯಾರೋ ಕೆಲವರಲ್ಲಿ ಮಾತ್ರ ಆತ್ಮೀಯತೆ ಬೆಳೆಯುತ್ತೆ. ಬೆಳೆದಿರೋ ಆತ್ಮೀಯತೆನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಇವ್ರಿಗೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮತ್ತೆ ಈ ಫ್ರೆಂಡ್ಶಿಪ್ ಮುಂದುವರಿಸಬೇಕು, ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ 9 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಹಾಗೆ ಹೇರೋಫೆಂಟ್ ಇದೆ. ಇಬ್ಬರಲ್ಲೂ ಏನೂ ಡಿಫ್ರೆನ್ಸಸ್ ಇದೆ. ಈ ಫ್ರೆಂಡ್ಶಿಪ್ನ ಕಳ್ಕೊಳ್ಬೇಕು ಅನ್ನೋ ಆಸೆ ಇಲ್ಲ. ಇವರೊಂದು ಫ್ಯಾಮಿಲಿ ಪರ್ಸನ್ ಅನ್ನಿಸ್ತಾ ಇದೆ. ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ, ಏನೋ ಮಾತುಕತೆಗಳಾಗಿರಬಹುದು, ಅದೆಲ್ಲ ಆಗಾಗ ನೆನಪಾಗ್ತಾ ಇರುತ್ತೆ. ಹಾಗೆ ನೋಡಿದಾಗ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಹಾಗನ್ನಿಸ್ತಾ ಇದೆ ನಿಮಗೆ. ಇಲ್ಲೇನೋ ರಿಗ್ರೆಟ್ಸ್ ಇದೆ. ಹಿಂದೆ ನಿಮ್ಮ ಜೊತೆ ಏನೇನೋ ಮಾತುಕತೆಗಳಾಗಿರಬಹುದು, ಅಥವಾ ನಿಮ್ಮನ್ನ ಕಾರಣ ಇಲ್ಲದೆ ದೂರ ಮಾಡ್ಕೊಂಡಿರಬಹುದು, ಅದ್ರ ಬಗ್ಗೆ ರಿಗ್ರೆಟ್ಸ್ ಇದೆ. ಆಗಾಗ ನಿಮ್ಮನ್ನು ಮಾತಾಡಿಸ್ಬೇಕಿತ್ತು, ಕಾಂಟ್ಯಾಕ್ಟ್ ಮಾಡಬೇಕಿತ್ತು, ಆ ಥರ ಮನಸ್ಸು ಯೋಚನೆ ಮಾಡ್ತಾ ಇದೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೂ ಅವರು ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು, ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಅದೆಲ್ಲ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ನಾನು ಹಾಗೆ ಮಾಡಬಾರ್ದಿತ್ತು ಅನ್ನೋದು ಇದೆ. ಕೆಲವು ಸರಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದಾಗ, ಸಮಸ್ಯೆಗಳಿದ್ದಾಗ ಯಾರನ್ನೂ ಮಾತಾಡಿಸ್ಬೇಕು ಅಂತ ಅನಿಸ್ತಾ ಇರಲ್ಲ. ಇಲ್ಲೇನೋ ಪರ್ಸ್ನಲ್ ಇಶ್ಯೂಸ್ ಇದೆ, ಸಮಸ್ಯೆಗಳಿದೆ. ತನ್ನ ಪರಿಸ್ಥಿತಿನ ಸುಧಾರಿಸ್ಕೋಬೇಕು ಅನ್ನೋ ಮನಸ್ಸಿತ್ತು, ಹಾಗಾಗಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು, ಅವಾಯ್ಡ್ ಮಾಡ್ತಾಯಿದ್ರು. ಇದೆಲ್ಲ ಸರಿಯಾಗಲಿ ಅನ್ನೋ ಮ್ಯಾನಿಫೆಸ್ಟೇಷನ್ ಇದೆ, ಪ್ರೇಯರ್ಸ್ ಇದೆ. ಇದಕ್ಕೆ ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ಒಂದು ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಆ ವ್ಯಕ್ತಿನ ನೆನಪಿಸ್ಕೊಂಡಾಗ ಸಂತೋಷ ಇದೆ, ಆದರೆ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ನಿಮಗೂ ಪರಿಸ್ಥಿತಿ ಅಂತ ಒಳ್ಳೇದಿಲ್ಲ ಅನ್ನೋದಿದೆ. ಇಲ್ಲಿ ಇಬ್ಬರೂ ಫ್ಯಾಮಿಲಿ ಪರ್ಸನ್ ಆಗಿದ್ದೀರಾ, ಆ ಒಂದು ಎನರ್ಜಿ ಬರ್ತಾ ಇದೆ. ಆಗಾಗ ನೀವು ಡಿಟ್ಯಾಚ್ ಆಗ್ತಾ ಇದ್ರಿ, ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ರೂ ನಿಮ್ಮ ಪರಿಸ್ಥಿತಿನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅನ್ನೋದಿದೆ. ಏನೋ ಕಟ್ಟಿ ಹಾಕಿದಂಥ ಪರಿಸ್ಥಿತಿ. ನಿಮ್ಮ ಕೆರಿಯರ್ ಕಡೆ ಅಥವಾ ನಿಮ್ಮ ಫೈನಾನ್ಷಿಯಲ್ ಇಶ್ಯೂಸ್ ಕಡೆ ಗಮನ ಕೊಡೋದಿತ್ತು. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಡಿಫ್ರೆನ್ಸಸ್ ಇತ್ತು, ಅದರಿಂದ ಏನೋ ದೂರ ಆಗಿದ್ದೀರಾ ಅನ್ನೋದಿದೆ. ಆದರೆ ಆಗಾಗ ನಿಮಗೂ ಅವ್ರು ನೆನಪಾಗ್ತಾ ಇದ್ರು, ಮಾತಾಡಿಸ್ಬೇಕು ಅಂತ ಅನಿಸಿದ್ರು ಏನೋ ಹಿಂಜರಿಕೆ ಇತ್ತು, ಮನಸ್ಸು ತಡೀತಾ ಇತ್ತು. ಯೂನಿವರ್ಸಿಂದ ಏನು ಮೆಸೇಜ್ಗಳಿದೆ ನೋಡೋಣ. ದಿ ರೆಬೆಲ್ ಬರ್ತಾ ಇದೆ, ಮತ್ತೊಂದು ಬರ್ಡನ್, ಹಾಗೆ ಫ್ಲಾರಿಂಗ್, ಇಲ್ಲೊಂದು ಔಟ್ಸೈಡರ್, ಮತ್ತೊಂದು ಪಾಲಿಟಿಕ್ಸ್, ಇಲ್ಲೊಂದು ಸಪ್ರೆಷನ್ ಇದೆ. ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ಮಾತಾಡಿಸ್ಬೇಕು, ಆ ಒಂದು ಭಾವನೆಗಳನ್ನ
ಸಪ್ರೆಸ್ ಮಾಡ್ಕೊಂಡಿದ್ರು ಇಷ್ಟು ದಿನ. ಏನೋ ಪರಿಸ್ಥಿತಿಗಳ ಕಾರಣ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲೊಂದು ಔಟ್ಸೈಡರ್ ಬರ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಇಶ್ಯೂಸ್ ಕಾಣ್ತಾ ಇದೆ. ಥರ್ಡ್ ಪಾರ್ಟಿ ಇಶ್ಯೂಸ್ ಅಂದಾಗ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅಥವಾ ಜಾಬ್ ಇಶ್ಯೂಸು ಇರಬಹುದು. ಮೂರನೇ ವ್ಯಕ್ತಿ ಅಂದಾಗ ಸಮಸ್ಯೆಗಳೂ ಇರುತ್ತೆ. ನಿಮ್ಮ ಜೊತೆ ಇಷ್ಟು ದಿನ ನೋ ಕಾಂಟ್ಯಾಕ್ಟಲ್ಲಿ ಇದ್ರೂ ಏನೋ ಬ್ರೋಕನ್ ಫೀಲ್ ಆಗ್ತಾ ಇತ್ತು. ಆ ಹಳೆ ನೆನಪುಗಳು ಆಗಾಗ ಬರ್ತಾ ಇತ್ತು. ಆದರೆ ಮತ್ತೆ ಈ ಕನೆಕ್ಷನ್ನ ಮುಂದುವರಿಸಬೇಕು, ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಈ ಒಂದು ರಿಲೇಷನ್ಶಿಪ್ನಲ್ಲಿ ಹೊಂದಾಣಿಕೆ ಕಡಿಮೆ, ಅಡ್ಜಸ್ಟ್ಮೆಂಟ್ಸ್ ಕಡಿಮೆ ಅನ್ನೋದು ಬರ್ತಾ ಇದೆ. ಏನೋ ಹಿಂಜರಿಕೆ ಇದೆ, ಏನೋ ಸಮಸ್ಯೆಗಳಿದೆ, ಹಾಗೆ ಫ್ಯಾಮಿಲಿ ಇಶ್ಯೂಸ್ ಇದೆ. ಇವೆಲ್ಲ ಕಾರಣಗಳಿಂದ ಈ ರಿಲೇಷನ್ಶಿಪ್ ಸ್ಲೋ ಆಗಿ ನಡೀತಾ ಇದೆ ಅನ್ನೋದಿದೆ. ಇಬ್ರಿಗೂ ಇಲ್ಲಿ ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ಮುಂದುವರಿಸಬೇಕು ಅಂದ್ರೂ ಏನೋ ಅಡ್ಡಿ ಆತಂಕಗಳಿದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ಸ್ ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇರೋದ್ರಿಂದ ಬ್ಲಾಕೇಜಸ್ ಇದೆ. ಐಸೋಲೇಷನ್ ನೋಡಿ, ಇಲ್ಲೊಂದು ಇಂಪಾಸ್, ಮತ್ತೊಂದು ಪರ್ಸವೆನ್ಸ್, ಹಾಗೆ ರಿಲೀಸ್, ಮತ್ತೊಂದು ಡಿಸಿಪೇಟಿಂಗ್. ಇಲ್ಲೊಂದು ಮಿರಾಕಲ್ ಬರ್ತಾ ಇದೆ. ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಏನಾದರೂ ಮಿರಾಕಲ್ ಆಗಿ ಮತ್ತೆ ನಾವಿಬ್ಬರು ಕನೆಕ್ಟ್ ಆಗಬೇಕು ಅನ್ನೋ ಯೋಚನೆ ಇದೆ ಅವ್ರಿಗೆ. ಏಂಜಲ್ಸಿಂದ ನಿಮಗೆ ಆ ಮೆಸೇಜ್ ಬರ್ತಾ ಇದೆ. ಮುಂದೆ ಏನೋ ಮಿರಾಕಲ್ಸ್ ಆಗಬಹುದು, ಮತ್ತೆ ನೀವು ಕನೆಕ್ಟ್ ಆಗ್ತೀರಾ. ಆದರೆ ಇಲ್ಲಿ ನಿಮ್ಮಿಬ್ರಿಗೂ ಅಡ್ಜಸ್ಟ್ಮೆಂಟ್ಸ್ ಬೇಕು ಅನ್ನೋದಿದೆ. ನಿಮ್ಮ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೋಬೇಕಾಗತ್ತೆ. ಏನೋ ಬಿಕ್ಕಟ್ಟಿದೆ ಸರಿ, ಐಸೋಲೇಷನ್ ಇದೆ. ಇಬ್ಬರೂ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಮಾತಾಡಬೇಕು, ಕನೆಕ್ಟ್ ಆಗಬೇಕು ಹಾಗೆ ಇಬ್ರಿಗೂ ಅನ್ನಿಸ್ತಾ ಇದ್ರೂ ಏನೋ ಹೆದರಿಕೆ ಇದೆ, ಏನೋ ಹಿಂಜರಿಕೆ ಇದೆ. ಆ ಹೆದರಿಕೆ, ಆ ನೆಗೆಟಿವಿಟಿ ಅದನ್ನೆಲ್ಲ ರಿಲೀಸ್ ಮಾಡ್ಕೋಬೇಕು ಅನ್ನೋದಿದೆ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ನಿಮ್ಮ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೋಬೇಕಾಗತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.